ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯಶ್ರೀ ವ್ಲಾಗ್ಸ್. ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ವಾಂಗಿಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ವಾಂಗಿಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಾಂಗಿಬಾತಿಗೆ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಬದನೆಕಾಯಿ ಬೇಕು, ಆಮೇಲೆ ಸಾಸಿವೆ, ಆಮೇಲೆ ಜೀರಿಗೆ ಮತ್ತು ಹುಣಸೆಹಣ್ಣು, ಕಡಲೆಬೇಳೆ, ಕಡಲೆ ಬೀಜ, ಬೆಳ್ಳುಳ್ಳಿ, 5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ, ಆಮೇಲೆ ಎಣ್ಣೆ ಮತ್ತು ವಾಂಗಿಬಾತ್ ಪೌಡರು. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಕಾಯ್ದಿದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು, ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಬಿಡ್ತೀನಿ. ಹಾಗೆ ಇಲ್ಲಿ ತೊಗೊಂಡಿರೋಂಥ ಕಡಲೆಬೇಳೆ, ಕಡಲೆ ಬೀಜ ಕೂಡ ಹಾಕ್ಬಿಡ್ತೀನಿ. ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ 2 ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು 1/4 ಚಮಚದಷ್ಟು ಅರಿಶಿನ. ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕ್ಕೊಂಬಿಡೋಣ ಸ್ವಲ್ಪ, ಆಮೇಲೆ ಮತ್ತು ಲಾಸ್ಟಿಗೆ ಹಾಕ್ಕೊಳ್ಳೋಣ. ತರ್ಬೋದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಬದನೆಕಾಯಿ ಹಾಕ್ಕೊಂಬಿಡ್ತೀನಿ. ಈಗ ಇಲ್ಲಿ ತೊಗೊಂಡಿರೋಂಥ ತೊಳೆದು ಆಗಲೇ ಇಟ್ಟಿರೋ ಬದನೆಕಾಯಿ ಹಾಕ್ಕೊಂಬಿಡ್ತೀನಿ. ಇವಾಗ ಬದನೆಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಇವಾಗ ಅದು ಬದನೆಕಾಯಿ ಫ್ರೈ ಆಗ್ತಿದೆಯಲ್ವ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಂಬಿಡಿ. ನಾನು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಅದನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುಣ್ಸೆಹಣ್ಣು ನೀರು ಹಾಕಿದ್ದೀವಿ, ಹುಣ್ಸೆಹಣ್ಣು ಕಿವುಚಿರೋ ನೀರು ಹಾಕಿದ್ದೀವಿ. ಇವಾಗ ಇದಕ್ಕೆ ನಾವು ಆಗಲೇ ತೊಗೊಂಡಿದ್ದಂಥ MTR ವಾಂಗಿಬಾತ್ ಮಸಾಲಾನ ಅದರೊಳಗಡೆ ಹಾಕ್ಬಿಡೋಣ. ಇವಾಗ ಎಲ್ಲ ಹಾಕಿದ್ದಾಯಿತು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡೋಣ. ಇವಾಗಲೇ ನಾನು ಕಾಯಿ ತುರ್ದಿಕೊಂಡಿದ್ನಲ್ವ ಅದನ್ನೇ ಹಾಕ್ಬಿಡ್ತೀನಿ ಇದ್ರ ಜೊತೆಗೆ. ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಗಟ್ಟಿಯಾಗಿದೆ, ಅದಕ್ಕೋಸ್ಕರ ನೋಡಿ. ಇದು ಹಂಗೆ 2 ಮಿನಿಟ್ಸ್ ಬಾಯ್ಲ್ ಆಗಲಿ. ಅದು ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಆದಾಗ ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ನೋಡಿದ್ರಲ್ಲ ಹೇಗೆ ಈಸಿಯಾಗಿ ವಾಂಗಿಬಾತ್ ಮಾಡೋದು ಅಂತ. ನಿಮಗೂ ಏನಾರ ನಾನು ಮಾಡಿದ ವಾಂಗಿಬಾತ್ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬೇರೆ ಬೇರೆ ಥರ ಕುಕಿಂಗ್ ವ್ಲಾಗ್ಸ್ ಕೂಡ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.